ಕಾರ್ಖಾನೆ ಕರಾಮತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರ್. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನಲ್ಲಿ ಒಂದು ಕಾರ್ಖಾನೆಯಲ್ಲಿ ಸಿಮೆಂಟನ್ನು ಸಿದ್ಧಪಡಿಸಲಾಗ್ತಾ ಇದೆ, ಸಿಮೆಂಟನ್ನು ತಯಾರು ಮಾಡಲಾಗ್ತಾ ಇದೆ. ಆದರೆ ಇದು ರಾಜಶ್ರೀ ಸಿಮೆಂಟ್ ವರ್ಕ್ಸ್ ಹೆಸರಿನಲ್ಲಿ ಸಿಮೆಂಟ್ ತಯಾರಿಕೆ ಮಾಡ್ತಾ ಇದ್ದಾರೆ. ಇದು ಅಲ್ಟ್ರಾಟೆಕ್ನ ಭಾಗ ಅನ್ನುವಂಥ ಮಾತುಗಳನ್ನು ಅಲ್ಲಿರ್ತಕ್ಕಂಥ ಜನರು ಹೇಳ್ತಾರೆ. ಆದರೆ ರಾಜಶ್ರೀ ಸಿಮೆಂಟ್ ವರ್ಕ್ಸ್ ಏನಿದೆ ಇದು ಅಲ್ಲಿ ಸುತ್ತಮುತ್ತಲ 100 ಕಿಲೋಮೀಟರ್ ಏನು ಮಳಕೇಡ ಗ್ರಾಮದ ಸುತ್ತಮುತ್ತ ಇರತಕ್ಕಂಥ 100 ಕಿಲೋಮೀಟರ್ ಜನಸಾಮಾನ್ಯರ ಜಾನುವಾರುಗಳ ಜೊತೆಗೆ ಇಡೀ ಪರಿಸರದ ಜೀವನವೇ ಒಂದು ರೀತಿಯ ಅಯೋಮಯ ಆಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೇಡಂ ಜನಸಾಮಾನ್ಯರ ಗೋಳು ಕೇಳೋರೇ ಇಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿ ಇದ್ದು ಇಲ್ಲದಂತಾಗಿದೆ. ಜನ ಜಾನುವಾರುಗಳ ಪಾಡು ಅಯೋಮಯ. ಸಿಮೆಂಟ್ ಕಾರ್ಖಾನೆ ಮಾಲೀಕರ ಮಾಮೂಲಿಗೆ ಅಧಿಕಾರಿಗಳು ಶಾಮೀಲು. ಒಂದು 100ರಲ್ಲಿ 90% ಜನರಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತದೆ. ಜಮ್ಮು ದಮ್ಮು ಎದು ಜ್ವರಮಿಲ್ಲ ಮಕ್ಕಂದಿವ್ರಿ ಧೂಳಂದ್ರೆ ಧೂಳು ಹೊರಗೆ ಹೋದ್ರೆ ಧೂಳು ಹೊರಗೆ ಕಂಪನಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕಾಯಿಲೆ ಬಂದು ರಜೆ ಸರಿ ಕೆಲಸ ನಾನು ಸಾಕಾಗಿ ನೋಡಪ್ಪ ಯಪ್ಪ. ಟೆರರಿಸಮ್ ಇದೇನು ಯಾವ ಟೆರರಿಸಮ್ ಅಂದ್ರೆ ಎನ್ವೈರನ್ಮೆಂಟಲ್ ಟೆರರಿಸಮ್ ಮಾಡ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಮಳಕೇಡದಲ್ಲಿ ಇರ್ತಕ್ಕಂಥ ಈ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯ ಒಂದು ಭಾಗ ಅಂತ ಹೇಳ್ತಾ ಇರುವಂಥ ರಾಜಶ್ರೀ ಸಿಮೆಂಟ್ ಏನು ವರ್ಕ್ಸ್ ಇದೆ. ಸೊ ಇಲ್ಲಿ ಹೆಚ್ಚು ಕಡಿಮೆ 100 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಒಂದು ಕಡೆ ಆದರೆ ಅಲ್ಲಿ ಸುತ್ತಮುತ್ತಲ ವಾತಾವರಣ ಸಂಪೂರ್ಣವಾಗಿ ಸರ್ವನಾಶ ಆಗಿ ಹೋಗ್ತಾ ಇದೆ ಎನ್ನುವಂಥ ಮಾತುಗಳನ್ನು ಲಕ್ಷಾಂತರ ಜನ ಅಲ್ಲಿ ಆರೋಪ ಮಾಡ್ತಿದ್ದಾರೆ. ಸ್ಥಳೀಯರೆಲ್ಲ ಒಟ್ಟುಗೂಡಿ ಈ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಒಂದು ದೂರನ್ನು ಕೊಡ್ತಾರೆ. ಆ ದೂರನ್ನ ಭಾಗವಾಗಿ ಬೆಂಗಳೂರಿಂದ ಆದಿಯಾಗಿ ಅಂದರೆ ಕೇಂದ್ರ ಕಚೇರಿ ಏನಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೇಂದ್ರ ಕಚೇರಿ, ಇಲ್ಲಿಂದನೂ ಕೂಡ ಅಧಿಕಾರಿಗಳು ಹೋಗಿ ಒಂದು ರೌಂಡು ಪರಿಶೀಲನೆಯನ್ನು ಮಾಡಿಬರ್ತಾರೆ. ಏನಂತ ದೂರು ಕೊಡ್ತಾರೆ ಅಂದರೆ ಈ ಕಾರ್ಖಾನೆ ಇಲ್ಲಿಗಲ್ ಆಗಿಂದ ಅಕ್ರಮವಾಗಿ ಇಲ್ಲಿ ಬಳಕೆ ಆಗಿರ್ತಕ್ಕಂಥ ನೀರನ್ನು ನಾಲೆಯನ್ನಾಗಿ ಮಾಡಿ ರೈತರ ಜಮೀನಿನ ಮೂಲಕ ಇಲ್ಲಿರ್ತಕ್ಕಂಥ ನದಿಗೆ, ಇಲ್ಲಿರ್ತಕ್ಕಂಥದ್ದು ಏನು ಕಾಗಿಣ ಅನ್ನುವಂಥ ಒಂದು ನದಿ ಇದೆ, ಅಂದ್ರೆ ಉಪನದಿ ಇದು. ಈ ಕಾಗಿಣ ನದಿಗೆ ಇಲ್ಲಿರ್ತಕ್ಕಂಥ ಕೊಳಚೆ ನೀರನ್ನ ಅಥವಾ ಮಾಲಿನ್ಯದ ಒಂದು ತ್ಯಾಜ್ಯವನ್ನ ಆ ನದಿಯ ನಾಲೆಯ ಮುಖಾಂತರ ಕಾಗಿಣ ನದಿಗೆ ಬಿಡಲಾಗ್ತಾ ಇದೆ. ಸೊ ಅನ್ನುವಂಥ ಆರೋಪನ ಸ್ಥಳೀಯ ನಾಗರಿಕರು ಮಾಡ್ತಿದ್ದಾರೆ. ಆದರೆ ಈ ನದಿಯ ವಿಚಾರ ಮಾತ್ರ ಅಲ್ಲ, ನದಿಯಲ್ಲಿ ಬೀಳ್ತಕ್ಕಂಥದ್ದು ಕೆಮಿಕಲ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಅಂಶಗಳೇನಿದ್ದಾವೆ ಅದನ್ನು ನೇರವಾಗಿ ನದಿಗೆ ಹರಿಬಿಡ್ತಾ ಇರುವಂಥದ್ದು ಒಂದು ಭಾಗ. ಆದರೆ ಈ ಕಾರ್ಖಾನೆ ಹೊರಸೂಸ್ತಾ ಇರತಕ್ಕಂಥ ಧೂಳು ಏನಿದೆ ಆ ಧೂಳಿನಿಂದ ಇವತ್ತು 100 ಕಿಲೋಮೀಟರ್ ಹೆಚ್ಚು ಕಡಿಮೆ ಏನು ಮಳಕೇಡ ಸುತ್ತಮುತ್ತಲ ಗ್ರಾಮಗಳ ಮಾತ್ರ ಅಲ್ಲ, ಇಡೀ ಸೇಡಂ ತಾಲೂಕಿನ ಏನು ಅನೇಕ ಗ್ರಾಮಗಳಿಗೆ ಇವತ್ತು ಒಂದು ರೀತಿಯ ನಾಗರಿಕ ಜೀವನವೇ ಒಂದು ರೀತಿ ಅಯೋಮಯ ಆಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏನು ಮಾಡ್ಬೇಕ್ರಿ ಸರ್? ಜಮ್ಮು ದಮ್ಮು ಎದು ಜ್ವರಮಿಲ್ಲ ಮಕ್ಕಂದಿವ್ರಿ ದಮ್ಮು ಕೆಮ್ಮು ಧೂಳಂದ್ರೆ ಧೂಳು ಹೊರಗೆ ಹೋದ್ರೆ ಧೂಳು ಹೊರಗೆ ಬಂದ್ರೆ ಧೂಳು ಕೆಮ್ಮಾಗಿ ಅದಿ ತುಂಬಿಕದ ಅಂತ ಅನ್ಲಕತ್ತಾರ ಡಾಕ್ಟರ್ ಸಾಬ್ರು. ಏನು ಮಾಡಮ್ರಿ ಸರ್? ಮಾರ್ಕೆಟ್ ಸ್ಟೇಷನ್ ತಾಂಡೆ ನೋಡ್ರಿ, ಏನು ಧೂಳು ಅಂದ್ರೆ ದನ್ಗಟ್ಲೆ ಹರ್ಲಕತ್ತದ. ಏನು ಸಾಕಾಗ್ಯದ ನೋಡ್ಯಪ್ಪ. ಕಂಪ್ನಿಂತ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕಾಯಿಲೆ ಬಂದು ಉರಿ ಚಳಿ ಬಂದು ಕೇಸಿ ಕೈಗೇನ ಹಾಕಿ ಇಂಜೆಕ್ಷನ್ ಕೊಡ್ಲಕತ್ತಾರ ನೋಡ್ರಿ ಸಾಬ್ರೆ. ನನ್ನ ಮೊಮ್ಮಕ್ಕಳಿಗೆ ಮೂರು ಹಂಗೆ ಆಗ್ಯದ. ಏನು ಮಾಡೋದು? ನಾನು ನೆಲಕ್ಕೆ ಬಿದ್ದೀನಿ, ಅವ್ರಿಗೆ ತೋರಿಸೋರಿಲ್ಲ, ನನಗೂ ತೋರಿಸೋರಿಲ್ಲ. ಕೈಯಾಗ ರೊಕ್ಕ ಇರ್ಬೇಕಲ್ರಿ ಸರ್. 100 ಜನ ಇವತ್ತು ಕೆಮ್ಮು ದಮ್ಮು ಮತ್ತಿತರ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಜೊತೆಗೆ ಏನು ಲಂಗ್ಸ್ ಕ್ಯಾನ್ಸರ್ ಕೂಡ ಹೆಚ್ಚಾಗ್ತಾ ಇದೆ. ಇಡೀ ತಾಲೂಕಿನಲ್ಲಿ ಎಲ್ಲೇ ಹಳ್ಳಿಗಳಲ್ಲಿ ನೀವು ಪರಿಶೀಲನೆ ಮಾಡಿ ನೋಡಿದ್ರೆ ಭಾಳಷ್ಟು ಕಡೆಗಳಲ್ಲಿ ರೈತರ ಜಮೀನುಗಳು ಹಾಳಾಗಿದ್ದಾವೆ.
ಏನು ಜಲಚರ ಪ್ರಾಣಿಗಳು, ವಸ್ತುಗಳು ಅಥವಾ ಪ್ರಾಣಿಗಳಂತೂ ಬದುಕುವ ಸ್ಥಿತಿನೇ ಇಲ್ಲ. ದನದ ಕರುಗಳಾಗಿರ್ಬೋದು, ನಾಯಿ ನರಿಗಳೇ ಆಗಿರ್ಬೋದು, ಯಾವೂ ಕೂಡ ಅಲ್ಲಿ ಬದುಕಲಿಕ್ಕೆ ಆಗದೇ ಇರುವಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಜನರೇ ಇಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಮಕ್ಕಳು, ಹೆಣ್ಣು ಮಕ್ಕಳು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಎಷ್ಟರ ಮಟ್ಟಿಗೆ ಧೂಳನ್ನು ಹೊರಸೂಸ್ತಾ ಇದೆ ಅಲ್ಲಿ ಅಂತಂದ್ರೆ ಓಡಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಹೊರಗಡೆಯಿಂದ ಬಂದಂಥವ್ರು ಅಂದ್ರೆ ರೋಡಲ್ಲಿ ಹೊರಟ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯಾರು ಬರ್ತಿದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ನಾವು ಯಾವ ಕಡೆ ಹೋಗಬೇಕು ಅನ್ನುವಂಥ ಒಂದು ಗೊತ್ತಾಗದೇ ಇರುವಂಥ ಸ್ಥಿತಿ ಇವತ್ತು ಸೇಡಂನಲ್ಲಿ ಶುರುವಾಗಿದೆ. ಯಾಕೆ ಇದು ಅನ್ನೋದಾದ್ರೆ ಸ್ಥಳೀಯ ನಾಗರಿಕರು ಸಾಕಷ್ಟು ಒತ್ತಡವನ್ನು ತಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸೇರಿದಂತೆ ಅಲ್ಲಿ ಲೋಕಲ್ನಲ್ಲಿರ್ತಕ್ಕಂಥ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಿಗೂ ದೂರು ಕೊಟ್ಟರೆ ಆ ದೂರನ್ನು ಕೇವಲ ಪರಿಶೀಲನೆ ಮಾಡಿ ಹೋಗಿ ಆಗಿದೆ. ಜಿಲ್ಲಾಧಿಕಾರಿಗಳು ಏನು ಮಾಡ್ತಿದ್ದಾರೆ, ಹಾಗಾದರೆ ತಹಸೀಲ್ದಾರ್ಗಳು ಏನು ಮಾಡ್ತಿದ್ದಾರೆ, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆಯಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳಿರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಿರ್ಬೋದು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು, ಇವರೆಲ್ಲ ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಯಾಕೆ ಅಂದರೆ ಜನ ಅಲ್ಲಿ ಬದುಕಲಿಕ್ಕೆ ಆಗದೆ ಇರುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಕಡೆಯಿಂದ ಒಂದು ಬೈಟನ್ನು ನಾವು ತರಿಸಿದ್ದೀವಿ. ಸೊ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಆತ ನಿಂತಿರುವಂಥ ಜಾಗದ ಹಿಂದೆ ಇಡೀ ಏನಲ್ಲಿರ್ತಕ್ಕಂಥ ಜಮೀನು ಬರಡು ಭೂಮಿಯಾಗಿದೆ. ಆ ರೀತಿಯ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಲ್ಲಿ ಯಾವ ಸಸಿಗಳು ಕೂಡ ಬೆಳಿಲಿಕ್ಕೆ ಆಗ್ತಾ ಇಲ್ಲ, ಧೂಳು ತುಂಬಿಕೊಳ್ತಾ ಇದೆ. ನೀವು ಮನುಷ್ಯರು ಇರಲಿ, ಅಲ್ಲಿರ್ತಕ್ಕಂತಹ ಸಸಿಗಳು, ಗಿಡ ಮರಗಳೇ ಉಸಿರಾಡಲಿಕ್ಕೆ ಆಗದೆ ಇರುವಂಥ ವಾತಾವರಣ ಇವತ್ತು ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಸಂಪೂರ್ಣವಾಗಿ ಧೂಳಿನಿಂದ ತುಂಬಿ ತುಳುಕ್ತಾ ಇದೆ ಇವತ್ತು ಇಡೀ ಸೇಡಂ ತಾಲೂಕು. ಇಲ್ಲಿ ನಮ್ಮೂರು ಅಂಗನಹಳ್ಳಿ ಅಂತೇಳಿ. ಈ ಅಂಗನಹಳ್ಳಿ ಮತ್ತು ನೃಪತುಂಗ ನಗರ ಮತ್ತು ಉಡ್ಗಿ ಗ್ರಾಮ ಮತ್ತು ಕಡೆ ಹಿಂದುಗಡೆ ದಿಗ್ಗೈ ಸುತ್ತಮುತ್ತಲಿನ ಪ್ರದೇಶದಾಗ ಇಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ರಾಜಶ್ರೀ ಕಂಪ್ನಿ ಅಂತ ಇದೆ. ಆ ರಾಜಶ್ರೀ ಕಂಪ್ನಿಯವರು ಈ ಜನರಿಗೆ, ಸುತ್ತಮುತ್ತ ಇದ್ದ ಜನರಿಗೆ ಇಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅಂದರೆ ಒಗಿಬಿಟ್ಟು ಎಲ್ಲ ಅಸ್ತಮ ಎಲ್ಲ ಸಾಕಷ್ಟು ರೋಗ ರುಜಿನಗಳು ಎಲ್ಲರಿಗೂ, ಪ್ರತಿಯೊಬ್ಬರಿಗೆ ಇಲ್ಲಿ ಒಂದು 100ರಲ್ಲಿ 90% ಜನರಿಗೆ ಆರೋಗ್ಯ ಸಮಸ್ಯೆ ಕಾಡತ್ತದೆ ಇಲ್ಲಿ. ಅದು ಯಾಕಂತಂದರೆ ಇಲ್ಲಿ ಅವರು ಎನ್ವೈರನ್ಮೆಂಟಲ್ ಅಂದರೆ ಇದು ಕಂಪ್ನಿ ಯಾವಾಗಲೂ ರಾತ್ರಿ ಕತ್ತಲಾದ್ರಪ್ಪೆ ಹೋಗಿಬಿಡ್ತಾರೆ, ಒಂದೊಂದ್ಸರಿ ಹಗಲತ್ತೆ ಹೋಗಿಬಿಡ್ತಾರೆ. ಇದೆಲ್ಲ ಇಷ್ಟೆಲ್ಲ ಇದ್ರ ಬಗ್ಗೆದಾಗ ನಾವು ಹೋಗಿ ಬಿಡ್ಲತ್ತದು ಎಲ್ಲ ಇದು ಆರೋಗ್ಯ ಸಮಸ್ಯೆ ಆಲತ್ತಂತ ನಾವು ಎಷ್ಟೋ ಇವರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿದವ್ರಿಗೆ ಎಷ್ಟೇ ನಾವು ಕಳಕಳಿಯಿಂದ ಅವರಿಗೆ ಬೇಡ್ಕೊಂಡ್ರು, ಪತ್ರ ಮುಖಾಂತರ ವ್ಯವಹಾರ ಅವ್ರಿಗೆ ನಾವು ಹೇಳಿದ್ರು, ಅವ್ರು ಇನ್ನೂವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಗೊಂದು ಡೌಟ್ ಬರ್ತಾ ಇದೆ. ಏನಂತಂದರೆ ಅವರು ಈ ಕಂಪ್ನಿಗೆ ಪರಿಸರ ಮಾಲಿನ್ಯ ಮಾಡ್ರಿ ನೀವು ಅಂತೇಳಿಸಿ ಅವರು ಒಂದು ಬರೆದು ಕೇಸಿ ಅವ್ರು ಪರ್ಮಿಷನ್ ಕೊಡಂಗೆ ಕಾಣತ್ತಾರೆ. ಇವರು ಈ ಕಂಪ್ನಿನೂ ಕೂಡ ಈ ಸುತ್ತಮುತ್ತ ಜನರಿಗೆ ಸಾಯಿಸ್ಬೇಕು. ಟೆರರಿಸಮು ಇದೇನು ಯಾವ ಟೆರರಿಸಮ್ ಅಂದರೆ ಎನ್ವೈರನ್ಮೆಂಟಲ್ ಟೆರರಿಸಮ್ ಮಾಡ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಅದು ಆಗ್ತಾ ಇದೆ ಕೂಡ. ಅದು ಹೀಗಾಗಿ ಸ್ವಲ್ಪ ಮೇಲಾಧಿಕಾರಿಗಳು ಸಂಬಂಧಪಟ್ಟ ಎಲ್ಲರೂ ಇದಕ್ಕೆ ಸ್ವಲ್ಪ ನಮಗೂ ಭಾಳ ತೊಂದರೆ ಆಗ್ತಾ ಇದೆ. ನಮ್ಮ ಸುತ್ತಮುತ್ತ ಬೆಳೆಗಳೆಲ್ಲ ಹಾನಿ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಇದು ಕಂಪ್ನಿ ಮೇಲೆ ಒಂದು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಜನರಿಗೆಲ್ಲ ನ್ಯಾಯ ಒದಗಿಸ್ಬೇಕಂತ ನಾನು ಕೇಳ್ಕೊತೀನಿ. ಇದು ಅಲ್ಟ್ರಾಟೆಕ್ ಕಂಪನಿಗೆ ಇಲ್ಲಿಂದ ಸಿಮೆಂಟ್ ಅನ್ನು ತಯಾರು ಮಾಡಿ ಅವರಿಗೆ ಲೇಬಲ್ ಅನ್ನು ಅಂಟಿಸಿ ಅಲ್ಲಿಗೆ ಕಳಿಸಲಾಗ್ತಾ ಇದೆ ಈ ರಾಜಶ್ರೀ ಸಿಮೆಂಟ್ ಕಾರ್ಖಾನೆಯಿಂದ ಅನ್ನುವಂಥ ಮಾತುಗಳು ಇದಾವೆ. ಆದರೆ ಯಾವುದೇ ಬಲಾಢ್ಯ ವ್ಯಕ್ತಿಯಾಗಿರಲಿ, ಆದರೆ ಕಾನೂನಿನಲ್ಲಿ ಎಲ್ಲರೂ ಕೂಡ ಒಂದೇನೆ. ಕಾನೂನು ಬಡವರಿಗೊಂದು ಶ್ರೀಮಂತರಿಗೊಂದು ಅನ್ನುವಂಥದ್ದಿಲ್ಲ. ಈಗಾಗಲೇ ರೈತರ ಜಮೀನುಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಕಾಗಿಣ ನದಿ ಸಂಪೂರ್ಣವಾಗಿ ಕಲುಷಿತಗೊಂಡು ಹೋಗಿದೆ. ಕೊಳಚೆ ನೀರನ್ನು ರೈತರ ಜಮೀನುಗಳ ಮೂಲಕ ಈಗ ಕಾಗಿಣ ನದಿಗೆ ಬಿಡಲಾಗ್ತಾ ಇದೆ. ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ಕಳೆದ ನವೆಂಬರ್ನಲ್ಲೇ ಅಂದರೆ 2024 ನವೆಂಬರ್ 29ನೇ ತಾರೀಕು ಅಲ್ಲಿ ಹೋಗಿ ಅಧಿಕಾರಿಗಳು ಪರಿಶೀಲನೆ ಮಾಡಿ ಬಂದಿದ್ದಾರೆ. ಆದರೆ ಇದುವರೆಗೆ ಯಾವ ಕ್ರಮವನ್ನು ಕೂಡ ಕೈಗೊಳ್ಳಲಿಲ್ಲ. ಹಾಗಾದರೆ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಏನಿದೆ, ಆ ಕಾರ್ಖಾನೆ ಮಾಲೀಕರು ಕೊಟ್ಟಿರ್ತಕ್ಕಂಥ ಎಂಜಲು ಕಾಸಿಗೆ ಅಧಿಕಾರಿಗಳು ಬಲಿಯಾಗಿದ್ದಾರಾ? ಸೊ ಅವರ ಎಂಜಲ್ ಕಾಸಿಗೆ ಆಸೆ ಪಟ್ಟು ಜನರ ಬದುಕನ್ನ ಬಲಿ ಕೊಡ್ಲಿಕ್ಕೆ ಹೊರಟಿದ್ದಾರಾ? ಸೊ ಈ ಪ್ರಶ್ನೆ ಬಹಳ ದೊಡ್ಡದಾಗಿ ಕಾಡ್ತಾ ಇರುವಂಥದ್ದು. ಈ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ವಿರುದ್ಧ ನಾವು ದೂರು ಕೊಟ್ಟಾಗ ಒಂದು ಕೃಷಿ ಅಧಿಕಾರಿಗಳು ಅಂದರೆ ಯೂನಿವರ್ಸಿಟಿ ರಾಯಚೂರಿನಿಂದ ಒಂದು ತಂಡ ಬಂದಿತ್ತು. ಆ ತಂಡ ಬಂದು ಇಲ್ಲಿ ಪರಿಶೀಲನೆ ಮಾಡಿದಾಗ, ಕಾರ್ಖಾನೆಯಲ್ಲಿ ಸುತ್ತಮುತ್ತ ಜಮೀನಲ್ಲಿ ಪರಿಶೀಲನೆ ಮಾಡಿದಾಗ ಈ ಮಣ್ಣೇನಿದೆ ಅಲ್ಲ, ಇದು ಸುತ್ತಮುತ್ತ ಕಾರ್ಖಾನೆ ಅಕ್ಕಪಕ್ಕ ಗ್ರಾಮಗಳಿದೆ. ಆ ಗ್ರಾಮಗಳ ಏನು ರೈತರೇನು ಬೆಳೀತಾ ಇದ್ದಾರೆ, ಏನು ಮಣ್ಣಿದೆ, ಆ ಮಣ್ಣಂದು ಏನು ಫಲವತ್ತೆ ಏನಿರ್ತಲ್ಲ ಅದು ಕಳ್ಕೊಂಡೋಗಿದೆ ಅಂತ ರಿಪೋರ್ಟ್ ಇದೆ.
ಆದರೆ ನೋಡಿ ನಮ್ಮ ದೇಶಕ್ಕೆ ಅನ್ನ ಕೊಡೋ ರೈತರಿಗೆ ಈ ಥರ ಸಂಘಟನೆಗಳಿದ್ದರೆ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ? ಒಂದು ಕಾರ್ಖಾನೆ ಕಟ್ಟಿನಿಟ್ಟಿನ ಒಂದು ಕರ್ಮ ಜಯಿಸ್ಲಾಕ ಆಗ್ತಾ ಇಲ್ಲಪ್ಪ ಅಂದರೆ ಇಲ್ಲಿ ಅಧಿಕಾರಿಗಳು ಯಾರ ಬಗ್ಗೆ ಕೆಲಸ ಮಾಡ್ತಾರೆ, ಯಾರ ಬಗ್ಗೆ ಕಾಳಜಿ ವಹಿಸ್ತಾರಪ್ಪ ಅಂದರೆ ಇದು ಭಾಳ ನೋವು ಸಂಗತಿ. ಅಂದರೆ ಒಂದು ರೈತರು ಬೆಳೆದ ಭೂಮಿ ಅವ್ರ ಕೈಗೆ ಸಿಗ್ತಾ ಇಲ್ಲ. ಎಕರೆಗೆ 4-5 ಚೀಲ 8 ಚೀಲ ಆಗೋದು ಭೂಮಿಯಲ್ಲಿ ನಮ್ಮ ಮಲ್ಕೇಡ ಗ್ರಾಮದಲ್ಲಿ ಎಕರೆಗೆ 2 ಚೀಲ ರೈತರಿಗೆ ಉತ್ಪಾದನೆ ಆಗಬೇಕಂದ್ರೆ ಭಾಳ ಕಷ್ಟನಲ್ಲಿದೆ, ನೋವಿನಲ್ಲಿದೆ. ಆ ನೋವು ಯಾರ ಬಳಿ ಹೇಳ್ಕೋಬೇಕು? ಏನು ಜನಪ್ರತಿನಿಧಿ ಮುಂದೆ ಹೇಳ್ಕೋಬೇಕಾ? ಏನು ಜಿಲ್ಲಾಧಿಕಾರಿ ಮುಂದೆ ಹೇಳ್ಕೋಬೇಕಾ? ಏನು ಅಧಿಕಾರಿ ಮುಂದೆ ಹೇಳ್ಕೋಬೇಕಾ? ಈ ಹೇಳ್ಕೊಂಡ್ರೆ ಅಧಿಕಾರಿಗಳು ಯಾವ ಥರದ ಕಾರ್ಖಾನೆ ಮೇಲೆ ಆ್ಯಕ್ಷನ್ ಆಗ್ತಾ ಇಲ್ಲ. ನಿಜಕ್ಕೂ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರಲಿ, ತಹಸೀಲ್ದಾರ್ ಆಗಿರಲಿ, ಅಥವಾ ಉಳಿದ ಇಲಾಖೆ ಕಾರ್ಮಿಕ ಇಲಾಖೆ ಇರ್ಬೋದು ಅಥವಾ ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕನಿಷ್ಠ ಪಕ್ಷ ಮನುಷ್ಯತ್ವದಿಂದನಾದರೂ ಕೂಡ ನಡೆದುಕೊಳ್ಳುವಂಥ ಕೆಲಸವನ್ನ ಮಾಡಲೇಬೇಕು. ಸೇಡಂನಲ್ಲಿ ಇದು ಒಂದು ಕಾರ್ಖಾನೆಯಲ್ಲಿ ಈ ಥರದ ಬಹಳಷ್ಟು ಕಾರ್ಖಾನೆಗಳಿದ್ದಾವೆ ಅನ್ನೋಂಥದ್ದು ಕೂಡ ಇದು ಕೇಳಿ ಬರ್ತಾ ಇದೆ. ಆದರೆ ಈ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಏನಿದೆ ಇದರಿಂದ ಅತಿ ಹೆಚ್ಚು ಧೂಳು ಹೊರಗಡೆ ಬರ್ತಾ ಇದೆ, ಅತಿ ಹೆಚ್ಚು ಕಲುಷಿತ ನೀರು ಹೊರಗಡೆ ಬರ್ತಾ ಇದೆ. ಆದರೆ ದಿನನಿತ್ಯ ಇಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದ್ದಾವೆ ಅನ್ನುವಂಥಗಳನ್ನ ಸ್ಥಳೀಯ ನಾಗರಿಕ ಹೇಳ್ತಿದ್ದಾರೆ. ಬದುಕಲಿಕ್ಕೆ ಇಲ್ಲಿ ಆಗ್ತಾ ಇಲ್ಲ ಅನ್ನುವಂಥ, ಉಸಿರಾಡ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನ ಅಲ್ಲಿರ್ತಕ್ಕಂಥ ಜನರು ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲದರ ನಡುವೆ ಅಧಿಕಾರಿಗಳು ಒಂದು ಬೆಂಗಳೂರಿನ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ನೋಟಿಸನ್ನು ಕೊಡ್ತಾರೆ. ಅನುಮತಿ ಅಂದರೆ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಕೊಟ್ಟಿರ್ತಕ್ಕಂಥ ಅನುಮತಿ ಪತ್ರವನ್ನು ಹಿಂಪಡೆದು ತಕ್ಷಣ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ನೋಟಿಸನ್ನು ಕೊಡುತ್ತೆ. ಆ ನೋಟಿಸನ್ನು ಕೂಡ ನೀವು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಅವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸಿದ್ಧರಿಲ್ಲ. ಸೊ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಬಹಳ ದೊಡ್ಡದಾಗಿ ಕಾಡ್ತಾ ಇರುವಂಥದ್ದು. ದಯಮಾಡಿ ಜಿಲ್ಲಾಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಅಥವಾ ತಹಸೀಲ್ದಾರ್ ಯಾರಾದರೂ ಸರಿ ನಿರ್ದಾಕ್ಷಿಣ್ಯವಾಗಿ ಈ ಕಾರ್ಖಾನೆ ವಿರುದ್ಧ ಕ್ರಮವನ್ನು ಕೈಗೊಳ್ಳಲೇಬೇಕು. ಆ ಧೂಳನ್ನು ನೋಡಿದ್ರೆ ಅಥವಾ ಬರ್ತಕ್ಕಂಥ ಹೊಗೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಮನುಷ್ಯರಾದಂಥವ್ರು ಬದುಕಲಿಕ್ಕೆ ಕಷ್ಟ. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಏನು ಪಕ್ಷಿಗಳು ಕೂಡ ಇಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ, ಯಾವು ಕೂಡ ಅಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಇದ್ರ ಜೊತೆಯಲ್ಲಿ ಗಿಡ ಮರಗಳು ಕೂಡ ಉಸಿರಾಡಲಿಕ್ಕೆ ಕಷ್ಟಪಡ್ತಾ ಇದ್ದಾವೆ. ಸಂಪೂರ್ಣವಾಗಿ ಆ ಗಿಡ ಮರಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಬಣ್ಣವೇ ಬದಲಾಗಿ ಹೋಗಿದೆ. ಎಲ್ಲ ಮರಗಳು ಹಸಿರಿನಿಂದ ಕೂಡಿರಬೇಕಾದಂಥ ಮರಗಳು ಇವತ್ತು ನದಿ ಪಕ್ಕದಲ್ಲಿದ್ದರೂ ಕೂಡ ಅಲ್ಲಿರ್ತಕ್ಕಂಥ ಮರಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವ ಇವು ಅನ್ನುವಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಸೊ ದಯಮಾಡಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರ್ ಆಗಲಿ ಯಾರಾದರೂ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಆ ರಾಜಶ್ರೀ ಸಿಮೆಂಟ್ ಕಾರ್ಖಾನೆಯ ಮಾಲೀಕರು ಯಾರಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಆಗಬೇಕು. ಯಾಕೆಂದರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಅದರದ್ದೇ ಆದ ಒಂದು ಕ್ರೈಟೀರಿಯಾ ಇರುತ್ತೆ. ಏನೇನು ಒಂದು ಪೂರ್ವ ಸಿದ್ಧತೆಗಳಾಗಬೇಕು, ಜೊತೆಗೆ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ, ಮನುಕುಲಕ್ಕೆ ಹಾನಿಯಾಗದ ರೀತಿಯಲ್ಲಿ, ಇಲ್ಲಿರ್ತಕ್ಕಂಥ ಗಿಡ ಮರಗಳಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಆಗದ ರೀತಿಯಲ್ಲಿ ಯಾವ ರೀತಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಕೆಲವು ನಿಬಂಧನೆಗಳನ್ನು ಹಾಕಿಯೇ ಅವರಿಗೆ ಲೈಸೆನ್ಸನ್ನು ಅಥವಾ ಅನುಮತಿ ಪತ್ರವನ್ನು ಕೊಟ್ಟಿರ್ತಾರೆ. ಆದರೆ ಯಾವ ನಿಯಮಗಳನ್ನು ಈತ ಪಾಲನೆ ಮಾಡ್ತಾ ಇಲ್ಲ. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ಕಾರ್ಖಾನೆಯನ್ನು ನಡೆಸ್ತಿದ್ದಾನೆ. ಕೇವಲ ಲಾಭದ ಉದ್ದೇಶ ಅಷ್ಟೇ ಆತನಿಗೆ ಮುಖ್ಯ ಆಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ದಯಮಾಡಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ನಾಗರಿಕರು ಆ ಕಾರ್ಖಾನೆಯ ವಿರುದ್ಧ ಬಹಳ ದೊಡ್ಡದಾದ ಪ್ರತಿಭಟನೆ ಕೈಗೊಳ್ಳುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುತ್ತಾರೆ ಅನ್ನುವಂಥ ಭರವಸೆಯೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.